ನೆನ್ನೆನೆ ಬರ್ತೀನಿ ಅಂದ್ಬಿಟ್ಟು ಯಾಕ್ರವ ಬರ್ನಿಲ್ಲ. ನೆನೆ ಬರೋದಂತ ಹೊಂಟ್ಕೊಂಡ್ವಾ ಊರಲ್ಲಿ ಸಾವಾಗೈತು ಕಣತ್ಕೆ. ಯಾರ ಮಗ ನನ್ಗೇನು ಹೇಳ್ನೇಳ? ಅಯ್ಯೋ ಅದೇ ಅಲ್ತವು ಇವರು ನಮ್ಮ ಶಂಕರ ಅವ್ರ ಅಜ್ಜಿ ತಿತ್ತಿಲ್ವಾ ಅಮ್ಮ ಇದಕ್ಕಿದ್ದಂಗೆ ಮನ್ಗಿರತ್ತವೆ ತೀರೋದ್ರು ಕಂಡ್ರು. ಅದಕ್ಕೆ ಇನ್ನು ಕಂಡು ಬರ್ಬೇಕಲ್ಲ ಅಂದ್ಬಿಟ್ಟು ಅತ್ತಾಗ ಬರ್ನಿಲ್ಲ. ಅಯ್ಯವ ಅಮ್ಮ ಪಾಪ ಬಂದು ಮಾಯ್ತಾವೆಲ್ಲ ಕುತ್ಕೊಳ್ಳೋಳು ನಿಂತ್ಕೊಳ್ಳೋಳು ಪಾಪ ಹೋಯ್ತಾ ಬತ್ತ ಚೆನ್ನಾಗಿ ಮಾತಾಡ್ಸ್ಕೊಳ್ಳೋಳಲ್ಲ. ಇನ್ನು ಕಂಡು ಹೆಂಗೆ ಬರಕದ್ದು ಹೊಂಟ್ಕೊಳ್ಳೋದು ಅಂದ್ಬಿಟ್ಟು ಜಾನ್ಕಕ್ಕೂ ಫೋನ್ ಮಾಡಿಬಿಟ್ಟು ರೆಡಿ ಆಗಕ್ಕ ನಾವು ರೆಡಿ ಆಯ್ತೀವಿ ಅಂತ ಅಂದ್ವಾ. ಅಷ್ಟೊತ್ತಿಗೆ ಆತಿಂದ ಹಿಂಗೆ ಸಾವು ಸುದ್ದಿ ಬತ್ತು. ಅಯ್ಯೋ ಬುಡತ್ತಾಗೆ ಇನ್ನು ಹೆಂಗೆ ಹೋಗೋದು ಕಂಡು ಅಂದ್ಬಿಟ್ಟು ಹಂಗೆ ಬರ್ನಿಲ್ಲ. ತಿರ್ಗಾವತ್ತಾಗೆ ಹೋಗೋದ ಒತ್ತಂತೆ ಅನ್ಕೊಂಡು ಬಂದು ಸಾರು ಚೆನ್ನಾಗಿತ್ತು ಅಲ್ವಾ. ಬಿಸಿ ಸಾರು ಊಟ ಮಾಡಲಿ ಅನ್ಕೊಂಡು ನೆನ್ನೆ 5 kg ತರಿಸಿದೋ. ಬೋರ್ ನೀರು ಬತ್ತಲ್ಲ ಸುಮಾರು ಜನ ಊಟ ಕರ್ದು ಇಕ್ಕೊಟ್ಟು. ಓ 5 kg ಮಾಡಿರೋದಕ್ಕೆ ಸರಿ ಹಂಗುವೆ. ಅಯ್ಯೋ ಬುಡಿ ಎತ್ತಾಗ ಹೋಗೋದು ಬೇಡವೋ ನೆನ್ನೆ ಮಾಡಿರೋದು ಇನ್ನೂ ಇದ್ದದ ಅಂತಿದ್ದು ಹೆಚ್ಚಾಗಿ ಹಾಕೊಟ್ಟಿದ್ರಲ್ಲ. ಅವ 5 kg ತರಿಸಿದ್ವಾ ಎಲ್ಲರಿಗೂ ಹಾಕಿ ಇಕ್ಕೊಟ್ಟು. ರಾತ್ರಿನೇ ಮಿಕ್ಕಿದ್ನ ಒತ್ತಾರೆ ಪಾಪ ಪಾಯಿಂಟ್ ಕಂಡಿಡಿದ್ನಲ್ಲ ರಾಜು ಅವನಿಗೆ ಒತ್ತಾರ ಬಂದಿದ್ದ ಅವನೇ ಇಕ್ಕೊಟ್ಟು. ಇನ್ನು ಟ್ಯಾಕ್ಟ್ರಿ ಓಡಿಸ್ತಾವ ನಿನ್ಕೊಂಡು ಊಟ ತಗೊಂಡು ಹೋಗೋಣ ಮಗ. ಓಲಿ ಸುಮಾರಾಗಿ ಮಾಡ್ತಾ ಇದಾರದಕ್ಕೆ ಇವ ಏನು ಅದೇನಪ್ಪ ಅದೇನು ಆರಂಭ ಮಾಡಾರ ಕಾಣೆ. ಏನಾರು ಮಾಡ್ಲಿಕ್ಕೆ ಅನ್ನೋ ಜನಕ್ಕೆ ಅವ್ರಿಗೆ ಏನಪ್ಪ ಅಂದ್ರೆ ಅವ್ರು ಕೂಸಿಂದ ಮಾಡ್ತೀವಿ ಅಂತವ್ರಲ್ವಾ ಅದಕ್ಕೆ ಅವ್ರು ಖುಷಿ. ಅವ್ರು ಇಷ್ಟಪಟ್ಟು ಏನು ಮಾಡ್ತಾರೆ ಅದಕ್ಕೆ ನಾವು ರೆಡಿ. ಓದಬೇಕು ಕಣವ ಇಂಥ ಕಾಲೇಜ್ಗೆ ಸೇರಿಸು ಅಂದರು ಅಂತೆ ಕಾಲೇಜ್ಗೆ ಸೇರಿಸ್ತೋ ಕನಕ. ನಿಮ್ಮ ಕುಟ್ ಮುಚ್ಕೊಂಡೇನು ಅಕ್ಕ ನಮ್ಮ ಮೈಕ್ಳುಗಳು ಏನು ಬೇಕು ಏನು ಬೇಡ ಅಂತಾರೆ. ನಾವು ಅವ್ರ ಮಾತನ್ನು ತೆಗ್ದಾಕಿಲ್ಲಕ್ಕ. ಚಿಕ್ಕದೇ ಆಗ್ಬೋದು ಪುಟ್ಟದೇ ಆಗ್ಬೋದು. ನಾವು ಅವ್ರ ಮಾತು ತೆಗ್ದಾಕ್ಬಿಟ್ರೆ ಇವತ್ತು ಸರಿಯಾದ ಅಂದ್ಕೊಂಡು ನಾವು ನಿಜವಾಗ್ಲಕ್ಕ ನೀವು ನಂಬಕ್ಕಿಲ್ಲ. ನಾವು ಮಾತಾ ಇಲ್ಲಿ ಗಂಟ್ಲುವೆ ನಾವು ಮಾತು ತೆಗ್ದಾಕಿಲ್ಲಕ್ಕ. ಅವ್ರು ಓದ್ತೀವಿ ಅಂದ್ರೆ ಓದಿಸ್ತೋ ಇದನ್ನ ಓದ್ತೀವಿ ಅಂದ್ರೆ ಅದನ್ನೇ ಓದಿಸ್ತೋ ಅದೇ ಕಾಲೇಜಲ್ಲಿ ಸೇರಿಸ್ತೋ. ಈಗ ಏನೋ ಆರಂಭ ಮಾಡ್ತೀವಿ ನಮ್ಮ ಭಾವನ ಮಗ ಏನೋ ಬಾಯಿ ಬಂದಾಗ ಮಾತಾಡ್ಬಿಟ್ಟ ಅಂದ್ಬಿಟ್ಟು ಮಾಡ್ತೀವಿ ಅಂತಾರೆ. ಮಾಡಲಿ ಅಂತ ನಾವು ಸುಮ್ಮನೆ ಆಗಿವಿ. ಅಯ್ಯೋ ಸರಿ ಕಣ್ ಸುಮ್ಮನಿರಕ್ಕ. ಅವ್ರು ಇಷ್ಟು ಪ್ರಕಾರ ಅದನ್ನ ಬಿಟ್ಬಿಟ್ರೆ ಸರಿ ಕಣ್ ಸುಮ್ಮನಿರಿ. ಅಯ್ಯೋ ಹೆಂಗೋ ಅತ್ತಾಗೆ ಎಲ್ಲಿದ್ದಾರಂತೆ ನಿಮ್ಮ ಮಗಳು ಅಳಿಮಯ್ಯ ಎಲ್ಲಿದ್ದಾರೆ ಯಾರವ ಗೊತ್ತು. ನಮ್ಮ ಬೀಗ್ತೀನಿ ಏನು ಮಾಡಿ ಕಳಿಸ್ಕೊಡ್ದಾನೆ ಇರ್ಸ್ಕೊಂಡವ್ರೆ. ಇರಿ ಅಂದ್ಬಿಟ್ಟು ನನ್ನ ಇಲ್ದ್ರೆ ನಾನು ಇಷ್ಟ ಕೊಂಟೋಗನು. ಅಯ್ಯೋ ಸಮಸ್ಯೆ ಇರಿ ನಿಮ್ಮನ್ನು ಹೋಗಿ ಅಂತ ಯಾರವ ಹೇಳ್ದವರು ಹೇಳಿದ್ವ ನಾವು ಹೋಗಿ ಅಂದ್ಬಿಟ್ಟು ಇರಿ ಅಂತಾನೆ ಹೇಳಿದ್ದು. ಇರಿ ಆಯಿತು ಇರಬೇಕು ಚೆನ್ನಾಗಿ. ಯಾಕಂದ್ರೆ ನಾನು ಮಾತಾಡ್ತೀನಿ ಬೇಜ ತಿಳ್ಕೊಬೇಡಿ. ಬರಬೇಕು ಹೋಗ್ಬೇಕು ನಂಟು ಎಲ್ಲ ಇದ್ರೆ ಅಲ್ವಕ್ಕ. ಅಯ್ಯವಕ್ಕ ಏನು ಮಾಡಿರಿ ನಮಗೂ ಒಂದೊಂದ್ಸತಿ ಅಷ್ಟೇ ಬೇಜಾರಾಗೋಯ್ತದೆ ಕನಕ. ನಾನು ಮಾಡಿದ್ನೇ ಅನ್ಸ್ಕೊಂಡು ನನಗೆ ನಾಚಿಕೆ ಆಯ್ತು ನನ್ನ ಬಗ್ಗೆ. ನನಗೆ ಏನು ಮಾಡಿರಿ ಆಯಿತು ಬುಡಿಯಕ್ಕ ತಲೆಗೆಡ್ಸ್ಕೊಬೇಡಿ. ಬುಡಿ ಆಯಿತು ಅಲ್ಲೇ ಇದ್ದಾರಂತಂಗಾರೆ ಬನ್ನೂರಲ್ಲಿ ಇದ್ದಾರಂತೆ ಕನಕ್ಕೆ. ಬನ್ನೂರಲ್ಲಿದ್ದಾರಾ? ಸರಿ ಇರ್ಲಿ ಬಿಡು. ಇನ್ನೇನು ಮಾಡೋಕ್ಕಾಯ್ತದೆ ಎಲ್ಲಾರು ಇರ್ಲಂತೆ. ಪಾಠ ಕಾಯ್ಕೊಂಡಿದ್ದಾರಂತೆ ಇರ್ಲಿ ಬಿಡಿ. ಈಗ ನಾನು ಅಳಿಮಯ್ಯ ಏನು ಕೆಟ್ಟದ್ದು ಮಾಡಿತ್ತಿಲ್ಲ. ಮನೆ ಕಟ್ಸ್ಕೊಡ್ತು ಅದನ್ನ ಉಳಿಸ್ಕೊಂಡು ಇರೋಂಥ ಯೋಗ್ಯತೆ ಯಾರಿಗಿರ್ಬೇಕಾಗಿತ್ತು? ಇರ್ಬೇಕಾಗಿತ್ತಲ್ವಾ? ನೋಡದ ಎಲ್ಲಾದ್ರೂ ಒಂದು ಗ್ರಾಂಟಿಗೆ ಬರ್ಸಿವ್ರಿ ಅದಕ್ಕೆ ಪಂಚಾಯತಿ ಹೋಗಿ ಬರ್ಸಿವ್ನಿ. ಯಾಕೆ ನೋಡದ ಒಂದು ಜಂತ ಸೈಟ್ ಮನೆ ಹೆಂಗೆ ಸುಮಾರು ಕಟ್ಕೊಳ್ಳೋದ ಅಂದ್ಬಿಟ್ಟು ಹಂಗೆ ಇದು ಮಾಡ್ತೇವಿ. ಹೆಂಗಾರು ಮಾಡಿ ಸುಮಾರಾಗಿರೋದನ್ನ ಒಂದು ಇದನ್ನ ನೋಡ್ಕೊಂಡ್ರೆ ಮನೆಯ ಸುಮಾರಾಗಿ ಸಾಕು. ಒಂದು ಜಂತ ಸೈಟ್ ಮನೆ ಕಟ್ಸ್ಕೊಂಡ್ರೆ ಈಗ ಕವಿತನ್ಗೆ ಎರ್ಗೆ ಬರೋದಕ್ಕೆ ಸರಿಯಾಲಿ ಅಂತವ. ಅಯ್ಯೋ ಎರ್ಗೆ ಬಗ್ಗೆ ತಲೆಗೆಡ್ಸ್ಕೊಬೇಡಿ ನೀವು. ಎರ್ಗೆ ಯಾಕೆ ಇಲ್ಲಾದ್ರೂ ಬೇಡ ಅಂದಿದ್ದದ ಇಲ್ಲಿ ನಾನು ಬಾಡ್ತಾರ ಮಾಡೋದು ಬೇಡ ಅಂದಿದ್ದದ. ಅಯ್ಯೋ ಬೇಡಕ್ಕ. ಅಯ್ಯೋ ನೀವು ಇಷ್ಟು ಮಾಡಿರೋದೇ ಸಾಕು ಅಕ್ಕ. ನಿಜವಾಗ್ಲೂ ನಿಮ್ಮ ಋಣ ನಮ್ಮ ತಲೆ ಮೇಲದೆ. ಇದನ್ನೂ ತಿರ್ಗಾ ನಮಗೆ ಭಾರ ಉರ್ಸ್ಬೇಡಿ ನೀವು. ಸುಮ್ಮನಿರಿ ಮಾಡ್ತೀವಿ ನಾವು ಕತೆ. ಏನಿಲ್ಲ ಅಷ್ಟೊತ್ತಿಗೆ ಹೆಂಗಾರು ಮಾಡಿ ಇಲ್ಲ ಒಂದು ಬಾಡಿಗೆ ಮನೆನಾರು ಮಾಡ್ಕೊತೀವಿ ಇಲ್ಲ ಅಲ್ಲೇ ಜಂತ ಸೈಟ್ ಮನೆನಾರು ಕಟ್ಟಿಸ್ಕೊತೀವಿ. ಅದಕ್ಕೆ ಹೆಂಗೆ ತೀರ್ಮಾನ ಮಾಡ್ಕೊಂಡಿವಿ. ಅದು ಮಾಡ್ತೀವಿ ಅನ್ಕೊಂಡು ತಿರ್ಗಾ ಸಾಲ ಮಾಡ್ಕೊಂಡು ನಡಬೇಡಿ ನೀವು. ಸುಮ್ಮನೆ ಕೂತ್ಕೊಳ್ಳಿ ನೀವು. ಒಳ್ಳೆ ದಡ್ರಂಗ ಆಡಬೇಡಿ ನೀವು. ಅದು ಮಾಡ್ತೀವಿ ಅನ್ಕೊಂಡು ಕೂತ್ಕೊಂಡು ಆಮೇಲೆ ತಲೆಗೆಡ್ಸ್ಕೊಂಡು ಕೂತ್ಕೊಂಡಿವ ತಿರ್ಗವ. ಸುಮ್ಮನಿರಿ ಸಾಲ ಮಾಡ್ಕೊಬಿಟ್ಟು ಆಮೇಲೆ ನಳ್ತಾ ಕೂತ್ಕೊಳ್ಳಿವ್ರಂತೆ. ನಾನು ಅದನ್ನೇ ಹೇಳ್ತೇನೆ. ಈಗ ಕವಿತ್ನು ಬೇಕಾದ್ರೆ ಬರ್ಲಿ ಸೋಮೇನು ಬರ್ಲಿ ಇಬ್ರಿಗೂ ಬಾಣ್ತಾನೆ ನಮ್ಮ ಮನೇನೆ ಮಾಡೋದು ಏನಂತೆ ಇಲ್ದಾರೆ. ಅದಕ್ಕೆ ನಾನು ಏನು ಹೇಳ್ತೇನೆ ಗೊತ್ತಾ? ಹೆಂಗೂ ನನ್ನ ಸೊಸೆ ಮಗ ಇದ್ನಲ್ಲ ಮನೆಯ ಕೊಡ್ತೀನಿ. ನೀವು ಯಾವ ಬಾಡಿಗೆನೂ ಕೊಡೋದು ಬೇಡ. ಬಂದಲ್ಲಿ ಇರಲಿ ಇಲ್ದ ನಮ್ಮ ಮನೇಲೇ ಇರಲಿ. ಕವಿತಾ ಏನು ಬೇರೆ ಹೇಳಲ್ಲ ಸೋಮೆ ಬೇರೆ ಹೇಳಲ್ಲ. ಅಲಕನಕ ಇವ್ರೇನೋ ಹೇಳ್ತಾರೆ ಇಬ್ರು ಬಾಣ್ತೀರ್ನ ಅಲ್ಲಿ ನೋಡ್ಕೊಳಕ್ಕದ ಪಾಪ. ಇವ್ರೇನೋ ಒಂದು ಅಡ್ಗುಂಟಿಂದ ಹೇಳ್ತಾರೆ ಅದನ್ನ ನಾವು ಅವ್ರ ಒಳ್ಳೆತನ ದುರುಪಯೋಗ ಪಡಿಸ್ಕೊಳಕ್ಕದ. ಮತ್ತೆ ಹಂಗೆ ಬೇಡಿ ಹಳೆ ಮನೆ ಇವ್ರ ಹಳೆ ಮನೇಲಿ ಇರಿ ಎರ್ಗೆ ಬಾಡ್ತಾರ ಮುಗ್ಗೆ ಗಂಟವ ಅದನ್ನೇ ನೋಡದ ಪಾಪ. ಅಯ್ಯೋ ಎಲ್ಲಾನು ವಕ್ಕ ಅಂತವ ಎಲ್ಲಾನು ಪಾಪ ವಕ್ಕನ್ನೇ ಕೇಳ್ಬೇಕಂತ ಬೇಜಾರು ನಮ್ಗೆ. ಈಗ ನೀವು ಕೇಳ್ತಿರ ತಾನೆ ಅವಳೆ ತಾನೆ ಹೇಳ್ತಿರೋದು. ಆ ಮನೆ ಖಾಲಿ ಬಿದ್ದದಲ್ವ? ಹ್ಞೂ ಅದಕ್ಕೆ ಏನೂ ಇಲ್ಲ. ನಾವೀಗ ಹಸಿಯ ಭತ್ತ ತಗೊಂಡು ಹಾಕೊಂಡು ಇನ್ನು ಖಾಲಿ ಇತ್ತಲ್ಲ. ಇನ್ನು ಇವ್ರು ನಮ್ಮ ಸೊಸೆ ಮಗ ಇಲ್ಲೇ ಅಲ್ವಾ ಇರೋದು ನಮ್ಮ ಜೊತೆಲೆಯ. ಅದಕ್ಕೆ ಅವ್ನು ಬಂದಿದ್ನ ಅವಳ ತಮ್ಮಗೆ ಏನಾದ್ರು ಕರೆಯಕ್ಕೆ ಇಲ್ಲ. ಫೋನ್ಗೆ ಮಾತಾಡ್ಕೊತಾರೆ ಬಂದಿಲ್ಲ ಒಂದ್ಸತಿನೂ. ಅವಳಿಗೆ ಇನ್ನೂ ಟೈಮ್ ಬೇಕಾದಷ್ಟು ಅದೇ. ಅದಕ್ಕೆ ನೋಡದ ಬಂದು ಕರಿತಾ ನಗಿತಾ ಕರೆದ್ರೆ ಕಳಿಸ್ಕೊಡಿ ಕರ್ಕೊ ಹೋಯ್ತಿಲ್ಲ ಮಕ್ಕಳನ್ನ ನಾವು ಮಾಡ್ತೀವಿ. ಅವ್ರು ಹೂವು ಅಪ್ಪ ಇಲ್ದಾರೇನು ನನ್ನ ತಮ್ಮಾಗಿಲ್ವ ನನ್ನ ಎಷ್ಟಿಲ್ವ ನಾವು ಮಾಡ್ತೀವಿ ಅಂತ ನಗಿತಾ ಅಂದರೆ ಅದಕ್ಕೆ ಕಳ್ಸೋ ಲೆಕ್ಕ. ಇಲ್ದವರೆ ತಲೆ ಕೆಡ್ಸ್ಕೊಳಕ್ಕಿಲ್ಲ. ಉಂಕ ಸುಮ್ಕಿರಿ ನಾನು ಮೇಲ್ಬಿದ್ದು ಕಳ್ಸಿಯವ ಬೇಡ ಅಂದ್ರೂ ಅವ್ರಾಗ ಅವರು ಪ್ರೀತಿಯಿಂದ ಕರೀತೋದ್ಮೇಲೆ ನೀನು ಮೇಲ್ಬಿದ್ದು ಕಳ್ಸೋದಷ್ಟು ಸರಿ ಇರಕ್ಕಿಲ್ಲ. ಅಂತಾಡೆ ಬರೀ ಏನು ಬಂದಿರೋದು ಮೇಲ್ಬಿದ್ದು ಕಳಿಸ್ಬೇಕು ಅನ್ನೋದು. ಸುಮ್ಮನಿರೋ ಆಯಿತು.
ಅದಕ್ಕೆ ನಾನೇನು ಹೋಗೋಗೀಗ ಒಂದಿಲ್ಲ ಕಣವ. ಅವಳು ಪಾಪ ಬೇಜಾರಾಯ್ತದೆ ಏನೇ ಆದ್ರೂ. ನೋಡೋಣ ಮತ್ತೆ ಅವಳ ಮಕ್ಳಿಗಾಗಿರಂಗೆ ಅಂತಿದ್ಲ ಅಂತ ಅಂತಾಳೆ. ನಮ್ಗೇನಿಲ್ಲ, ಅವಳು ಇರಲಿ ಇವಳು ಇರಲಿ. ಬೇಕಾರೆ ಬಸ್ರಿ ಕರೆಯೋ ಸಮಯದಲ್ಲಿ ಅದಕ್ಕೇನಾದ್ರೂ ಒಂದು ಬಾಕ್ಲಾಗ ಓಡಾಡಬೇಡ್ದು ಅಂದಾಗಬೇಕಾರೆ ಅವಳನ್ನ ಕರ್ಕೊಂಡೋಗಿ ನಾಗಕ್ಕವ್ರ ಮನೆಗೆ ಬಿಟ್ಟೋಡೋದು ಇರೋದು. ಅತ್ತಿ ರೀರಿ ಅಂತೇವ್ನಿ. ಏನಲ್ಲಿ ಇದ್ದಿರಿ ಅಲ್ತಾವು ಬಂದಿರಿನ ಮಳೆ ಮನೇಲಿ ನಿಮ್ನೇನು ಬಾಡಿಗೆನೂ ಕೇಳಕ್ಕಿಲ್ಲ, ಬಂಕಾನು ಕೇಳಕ್ಕಿಲ್ಲ ಅಂತ ಹೇಳ್ತೇವನಿ ಕಣದಕ್ಕೆ. ಇವರೇ ಹಿಂದೆ ಮುಂದೆ ನೋಡ್ತಾರೆ, ನಾವೇನದಕ್ಕೆ ಮಾಡೋಕ್ಕಾಗೋದು ಇಷ್ಟ್ರ ಮೇಲೆ. ಇಷ್ಟೆಲ್ಲ ಹೇಳಿವಿ, ಇನ್ನೇನು ಮಾಡೋಕ್ಕಾಗೋದು? ಸರಿಕಾ ಸುಮ್ಕೆ ನೀನು ಹೇಳೋದಲ್ಲ, ನೀ ಹೇಳಿದ್ಯಲ್ಲ, ಇನ್ನೇನು ಮಾಡಿ. ಅದಕ್ಕೆ ಹೋಗಿ ಆರಾಮಾಗಿರ್ಬೋದು. ಹಳೆ ಮನೆ ಚೆನ್ನಾಗದೆ, ಅಲ್ಲಿ ಏನಾಗಿದ್ದು ಚೆನ್ನಾಗದೆ ಕಣಕ್ಕೆ. ಮನೆಗೆ ಹೋಗ್ಲಿದ್ದಿಲ್ವಾ? ನೋಡಿಲ್ವ ಇವರು? ನೋಡೋದೆ ನೋಡಿನ ಯಾಕ ನೋಡಿ ಮನೆ ಚೆನ್ನಾಗದೆ, ಏನಾಗಿದ್ದು ಮನೆ ಚೆನ್ನಾಗದೆ ಏನಿಲ್ಲ ನೋಡೋದಕ್ಕ. ಹಂಗೆ ಮಾಡ್ತೀವಿ ಸುಮ್ಮನೆ ಅಷ್ಟು ಮಾಡಿ. ಈಗ ಜದ ಸೈಟ್ ಮನೆ ಅಂತೀರಿ, ಅವ್ರು ಕೂಡ ದುಡ್ಡೇ ಸಾಕಾಕಿಲ್ಲ. ತಿರ್ಗಾದ್ರ ಮೇಲೆ 1 ಲಕ್ಷ 2 ಲಕ್ಷ ಸಾಲ ಮಾಡ್ಕೊಳ್ಳೋದು, ತಿರ್ಗಾ ಹಿಂಸೆ ತಕೊಂಡಿರ ಹೇಳಿ? ಅವೆಲ್ಲ ಬೇಡ, ಸುಮ್ಮನಿರಿ. ಅಯ್ಯೋ ಇನ್ನೂ ಟೈಮ್ ಅದೇ ಬಿಡಿದಿಕ್ಕೆಮ್ಮ ನೋಡೋಕ್ಕಾಯ್ತದೆ. ಆ ಭಗವಂತ ಏನು ಮಾಡಬೇಕು ಅಂತ, ಹಣೆ ಬರದಲ್ಲಿ ಏನು ಆಗಬೇಕು ಅಂತ ಇರ್ತದೋ ಅದಾಗೆ ಆಯ್ತದೆ. ಯಾರ ಕೈಯಿಂದ ತಪ್ಪಿಸ್ಕೊಳಕ್ಕತ್ತದು, ತಲೆ ಕೆಡ್ಸ್ಕೋಬೇಕು. ಸರಿ ಊಟ ಚೆನ್ನಾಗಿತ್ತು? ಅಯ್ಯೋ ಚೆನ್ನಾಗಿತ್ತು. ಅಯ್ಯೋ ಬಿಸಿ ಇಟ್ಟು ಮಾಡಿ ಕುದುರ್ಕನವ ಬಂದಕ್ಷಣವ ಊಟ ಮಾಡ್ದೆ. ನಾವು ಉಂಡಿತಿಲ್ಲ ಅಲ್ಲಿ, ಇಲ್ಲಿ ಬತ್ತಿಯವೆಲ್ಲ ಅಂದ್ಬಿಟ್ಟೆಯ ಊಟ ಮಾಡ್ದಂಗೆ ಬಂದಿದ್ದು. ಭಾಳ ಚೆನ್ನಾಗಿತ್ತು ಊಟ. ನೀರು ಹಚ್ಕಟ್ಟಾಗ ಬತ್ತಂತಲದಕ್ಕೆ ನಮ್ಗಂತೂ ಭಾಳ ಖುಷಿ ಆಯ್ತು ಕಣದಕ್ಕೆ. ಅಯ್ಯೋ ಅದು ಯಾವ ಕೇಳ್ದಂಗೆ ಬತ್ತು ನೀರು ನಮಗೆ. ಏನಾದದು ಏನೋ ಅದೇ ಒಂದು ಯತ್ನಾಗ ಹೋಗಿತ್ತು. ನೀರು ಓಸಿ ಚೆನ್ನಾಗಿ ಬಂದಿದೆ ಕಣವ, ನಿಜವಾಗ್ಲೂ ಭಾಳ ಖುಷಿಯಾಗೋಯ್ತು. ಅಯ್ಯೋ ಅದಕ್ಕೆ ಏನೋ ಭಗವಂತನ ದಯ ಇರೋದಕ್ಕೆಲ್ಲ ಹಿಂಗೆ ಬಂದಿರೋದು ನೀರು ಅಂದ್ಕೊಂಡು ಖುಷಿಯಾಗಿ. ಅದೇನೋ ಶುಂಠಿ ಗಿಂಟಿ ಹಾಕತ್ತೀವಿ ಅಂತವ ಅನ್ನೋ ತಮ್ಮ ಓಡಾಡ್ತಾವ್ರೆ. ಮಾಡಿರಪ್ಪ ನಿಮ್ಮ ಇಷ್ಟ ಬಂದಿದ್ದು, ನಾವೇನು ಬೇಡ ಅನ್ನಕ್ಕಿಲ್ಲ ಅಂದ್ಬಿಟ್ಟು ಹಂಗೆ ಹೇಳಿವಿ. ಟ್ಯಾಕ್ಟ್ರಿ ಬಡ್ಸೋಕೆ ಹೋಗಾನೆ ಋಣ, ಹಂಗೆ ಇವನು ಹಸೋಕೆ ಹೋದ. ಇವನು ಋಣ ಊಟ ತಗೊಂಡು ಹೋಗಾನೆ. ಇದನ್ಗೆ ಊಟ ಕೊಟ್ಟು ಬರ್ತೀರಿ ಅನ್ಕೊ ಹೋದ, ಆಗಲೇ ಇನ್ನೂ ಬಂದೇ ಇಲ್ಲ. ಬರ್ಲಿ ಸುಮ್ಕಿರಿ, ಹೆಂಗೋ ಜವಾಬ್ದಾರಿ ಬರ್ಲಿ ಮಾಡಲಿ. ಯಾವ ಕೆಲಸ ಆದ್ರೇನು ಎಲ್ಲ ಕೆಲಸವೇ ಅಲ್ವಾ? ಅದೇ ಬೇಕು ಇದೇ ಬೇಕು ಅನ್ನಂಗಿದ್ದದ. ಯಾವ ಕೆಲಸವೋ ಮಾಡಲಿ. ಅವ್ರಿಗೆ ಮತ್ ಹಣಗತ್ತಿದ್ನ ಸುಮ್ಕಿರಿ. ಕೆಲಸ ಬಿಟ್ಬಿಟ್ಟವ್ರು ಹಂಗೆ ಅನ್ಕೊಂಡು ಆಮೇಲೆ ಇತ್ತಾಗ ತಿರ್ಕೊಬಿಟ್ಟು ಇಲ್ಲ ಓ ಹಂಗದ. ನಾವು ಹೇಳ್ಬಿಟ್ಟಿವಿ ಅವೆಲ್ಲ ಕೆಲಸಕ್ಕೆ ಹೆಂಗೆ ಹೋಗ್ಬೇಕು ಹಂಗೆ ಹೋಯ್ತಾ ಇರಬೇಕು, ಹೆಂಗೆ ಬರ್ಬೇಕು ಹಂಗೆ ಬರಬೇಕು. ಸುಮ್ಮನೆ ಅದು ಇದು ಅಂತವ ಇದು ಮಾಡಂಗಿಲ್ಲ ಅಂದ್ಬಿಟ್ಟು ಎಲ್ಲನೂ ಹೇಳಿವಿ. ಸರಿಕಾ ಸುಮ್ಕಿರಿ. ಕೆಲಸದ ಪಡ ಕೆಲಸ ಅಲ್ಲಿ ಇಲ್ಲಿ ಅಣ್ಣ ಇರ್ತದಲ್ಲ, ನೋಡ್ಕೊತದೆ ಹೋಯ್ತಾ ಬರ್ತವೆ. ಕೆಲಸ ಇದ್ದಿಸ್ಬೇಕಾರೆ ರಜಾ ಗಿಜಾ ಇದ್ದಿಸ ಓಡಾಡ್ಕೊಂಡು ಇದು ಮಾಡಲಿ. ಅದೇ ಇವ್ರು ಇರ್ತಾರಲ್ಲ ನಿಮ್ಮ ಅಣ್ಣ ನೋಡ್ಕೊತಾರೆ. ಆರೆ ಸುಮಾರತ್ತಾಯ್ತು, ಇನ್ನೂ ಬರ್ನೇ ಇಲ್ಲಪ್ಪ ಇವು. ಅದೇನು ಮಾಡ್ತಾ ಕುಂತಿದಾರೆ ಕಡೆ, ಇನ್ನೂ ಟ್ಯಾಕ್ಟ್ರಿ ಮಾಡ್ತಿದ್ದಾರೆ ಏನೋ ಕಣೆ. ಅದೇನು ಕತಿಯೋ ನಿನ್ನ ಗಂಡನು ಕರ್ಕೊಬರಿವೇ? ಅಯ್ಯೋ ನಿನ್ನ ತಮ್ಮ ಬರೋಕಿಲ್ಲ ಅಂದ್ರು ಕಣವೆ. ನಾನು ಬರೋಕಿಲ್ಲಕ್ಕಂತ ಹೋಗು ಅಂತ ಅಂದ್ರು. ನೀವು ಕರ್ಕೊಬರಿವ್ರಕ್ಕ? ಅಯ್ಯೋ ಅಕ್ಕ ಮನೆ ತಗೋಬೇಡ್ದ, ಅಲ್ಲಿ ಮನೆ ತಗ ಯಾರು ಇರ್ಬೇಕಲ್ಲಕ್ಕ. ಅದಕ್ಕೆ ಅವ್ರುವೇ ಹೋಗು ಬರೋಗಿ ಹೋಗ್ಬಿಟ್ಟು ಅಂತ ಅಂದ್ರು. ಆಯ್ತು ಇರಿ, 4 ದಿವಸ ಇರಿ, ಹೆಂಗೋ ಬರೋದು ಬಂದಿದ್ದೀರಲ್ಲ. ಅದಕ್ಕೆ 4 ದಿವಸವ 4 ದಿವ್ಸಕೊಂಡು ಕೂತ್ಕೊಂಡ್ರೆ ಅಷ್ಟೇ. ನಿನ್ನ ತಮ್ಮ ಅಲೆಯ ಸಂಡೆ ಹೊತ್ತಿಗೆ ಬಾ ಅಂತ ಕೂತಿದ್ರು. ಅಯ್ಯೋ ಅಂತಾನೆ ಹಾಕು ಪರವಾಗಿಲ್ಲ. ಏನು ಯಾವಾಗಲೂ ಬರ್ತಿದ್ದೀರಿ, ಒಂದು 4 ದಿವಸ ಹೋಗಿರತ್ತೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.